ಓಕೆ ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಎಸ್ಪೆಷಲಿ BS ನರ್ಸಿಂಗ್ ಸ್ಟೂಡೆಂಟ್ಸ್ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಓಕೆ ಸ್ನೇಹಿತರೆ, ಈಗಾಗಲೇ ಹೇಳ್ತಕ್ಕಂಥ ನಿಮ್ಮೊಂದು ಈಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು KEದಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಓಕೆ, ಇದ್ರ ತಕ್ಕನಂಗೆ ಭಾಳಷ್ಟು ಗೊಂದಲ ಬಂತು. ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ತದೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಇದು ಯಾವುದೇ ರೀತಿಯಾಗಿ ಫೈನಲ್ ಅಲ್ಲ. ಓಕೆ, ಇವಾಗ ಬೇರೆ ಒಂದು ಕೋರ್ಸಸ್ಸು ಲೈಕ್ ಅಗ್ರಿಕಲ್ಚರ್ ತೊಗೊರಿ ಆ್ಯಂಡ್ ಫಾರ್ಮಾ ಡಿ ಮತ್ತು BS ನರ್ಸಿಂಗು ಈ ಎಲ್ಲನೂ ಕೂಡ ಕೋರ್ಸಸ್ ತೊಗೊಂಡ ಇದ್ರದ್ದು ಯಾವಾಗ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಓಕೆ, ಇದ್ರ ಗೊಂದಲ ಇದೆ. ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಟೋಟಲಿ ಅದಾದ್ರೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ತಕ್ಕನಾಗಿ ಹೇಳ್ತಾ ಇರ್ತೀವಿ ಹೋಗ ಯಾಕಂದ್ರೆ ಅಂದರೆ ಹುಡುಗರು ಯಾವಾಗಲೂ ಕೂಡ ಟಚಲ್ಲಿರಲಿ ನಮ್ಮ ಜೊತೆ. ಯಾಕಂದರೆ ಒಂದೇ ಒಂದು ಸ್ಕಿಪ್ ಆಯ್ತಂದ್ರೆ ಕೆಲವೊಂದಿಷ್ಟು ಜನ ಅನ್ಕೊತಾರೆ ಫಸ್ಟ್ ರೌಂಡ್ ನಾವು ಸ್ಕಿಪ್ ಮಾಡಿ ಡೈರೆಕ್ಟ್ ಸೆಕೆಂಡ್ ರೌಂಡಿಗೆ ಬರ್ತಂದು. ನೋ, ಫಸ್ಟ್ ರೌಂಡ್ ಇನ್ ಕೇಸ್ ಸ್ಕಿಪ್ ಆಯ್ತು ಅಂತಂದರೆ ಆಟೋಮೆಟಿಕ್ಲಿ ಕೌನ್ಸಿಲಿಂಗಿಂದ ಹೊರಗಡೆ ಇದ್ದೀರಂತ ಅನ್ಕೊಂಬಿಡಿ. ಸೊ ಹಂಗಾಗಿ ಕರೆಕ್ಟ್. ಓಕೆ, ಪ್ರತಿಯೊಂದು ಸ್ಟೆಪ್ಸು ಕೂಡ ನೀವು KEದಲ್ಲಿ ನಡೀತಕ್ಕಂಥದ್ದು ಮಿಸ್ ಮಾಡದೆ ಗೊತ್ತಿರಬೇಕು. ಆ್ಯಂಡ್ ನಿಮ್ಗೆ ಸ್ಟೂಡೆಂಟ್ಸ್ ಕಡೆಯಿಂದ ಕೆಲವೊಂದಿಷ್ಟು ಮಾಡೋದಿರ್ತದೆ, ಅದನ್ನು ಕೂಡ ಮಾಡಲೇಬೇಕು. ಓಕೆ, ಆಗಿದ್ದರೆ ಮಾತ್ರ ನಿಮ್ಗೆ ಕಂಪ್ಲೀಟಾಗಿ ಒಂದು ಕೌನ್ಸಿಲಿಂಗ್ ಮುಗಿತದೆ. ಮುಂದೆ ನಿಮಗೆ ಅಡ್ಮಿಷನ್ ಕಾಲೇಜಿಗೆಲ್ಲ ಯಾವುದೆಲ್ಲ ಆಗುತ್ತೆ ಅದು ನಿಮಗೆ ಮುಂದೆ ಬರೋವಂಥದ್ದು. ಮುಂದೆ ಅದು ಅಂದರೆ ಸಿಕ್ಕ ಮೇಲೆ ಬೇರೆ ವಿಚಾರ. ಓಕೆ, ಸಿಗೋರು ಕೂಡ ನೀವು ಮಾಡತಕ್ಕಂಥ ಕೆಲಸ ಮಾಡಲೇಬೇಕು. ಸರಿ, ಈಗ ಮೊದಲದಾಗ ಒಂದು ವಿಷಯ ಬಿಡ್ತೀನಿ. ಈಗ ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಅಂತ ಹೇಳಿದೆ, ಇದು ಫೈನಲ್ ಅಲ್ಲ ಅಂತ ಹೇಳಿದೆ. ಓಕೆ, ಅದು ಕೂಡ ನಿಮಗೆ ಅಂದರೆ ಯಾವ ಕ್ಯಾಟಗರಿ ಏನಂತ ಡೀಪಾಗಿಲ್ಲ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಜಸ್ಟ್ ಬಂದುಬಿಟ್ರೆ ಅಂತಂದರೆ ಜನರಲ್ ಮೆರಿಟಲ್ಲಿ ಬರುವಂಥ ಎಲ್ಲ ಕೂಡ ಸೀಟ್ ಎಷ್ಟಿದಾವೆ ಅಂತಂದು ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಎಷ್ಟು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಎಷ್ಟು, SNQ ಕೂಡ ಎಷ್ಟು. ಸೊ ಜಸ್ಟ್ ಒಂದು ಡ್ರಾಫ್ಟ್ ಥರ ಅಂದರೆ ಇಷ್ಟು ಸೀಟ್ ಇದ್ದಾವೆ, ಇಷ್ಟಿಷ್ಟು ಕಾಲೇಜಲ್ಲಿ ಇಷ್ಟಿಷ್ಟು ಟೇಕ್ ಮಾಡ್ಕೊತಿದ್ದಾರೆ KE ಕಡೆಯಿಂದ ಒಂದು ಡ್ರಾಫ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ಈಗ ಈ ಇಂಜಿನಿಯರಿಂಗು ಸೇರಿ, ಓಕೆ ಇಂಜಿನಿಯರಿಂಗು ಸೇರಿ ಅಗ್ರಿಕಲ್ಚರ್ ಆಯಿತು, ಈಗ ಹೇಳ್ದಂಗೆ ಫಾರ್ಮಾ ಡಿ ಇಂಜಿನಿಯರಿಂಗ್ BS ನರ್ಸಿಂಗ್ ಮತ್ತು ವೆಟರ್ನರಿ ಕೂಡ. ಆ್ಯಂಡ್ ಎಲ್ಲ ಒಂದು ಏನು ಮಾಡ್ತಾರೆ ಅಂತಂದರೆ ಸಪ್ರೇಟಾಗಿ ಎಲ್ಲ ಒಂದು ಕೂಡ ಅದರಲ್ಲೂ ಕೂಡ HK ಮತ್ತು ಏನು ಮಾಡ್ತಾರೆ ಜನರಲ್. ಅಂದರೆ HK ಅಂತಂದರೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ. ಅದಕ್ಕೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಭಾಳಷ್ಟು ಅಂದರೆ 6 ಜಿಲ್ಲೆಗಳು 7 ಜಿಲ್ಲೆಗಳ ಸ್ಟೂಡೆಂಟ್ಸ್ ಬರುವಂಥ ಸ್ಟೂಡೆಂಟ್ಸು ಅದಕ್ಕೆ ಆ್ಯಡ್ ಆಗ್ತಾರೆ. ಸೊ ಹಂಗಾಗಿ HK ಮತ್ತು ಜನರಲ್ ಎಲ್ಲರೂ ಕೂಡ ಏನು ಮಾಡ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಓಕೆ, ಅದು ಏನಾಗ್ತದೆ ಅಂದರೆ ಇನ್ನೂ ಸ್ವಲ್ಪ ದಿನದಲ್ಲೇ. ಓಕೆ, ಇವಾಗಲೇ ಬಂದರೂ ಬರ್ಬೋದು. ಯಾಕಂದರೆ ಈಗಾಗಲೇ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂತಂದರೆ ಕೂಡ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಕಂಪ್ಲೀಟಾಗಿ ತೊಗೊಂಡಿದ್ದಾರೆ ಅಂತಲೇ ಅರ್ಥ. ಸೊ ಇನ್ ಕೇಸ್ ಮತ್ತೆ ಏನಾದರೂ ಚೇಂಜಸ್ ಆದರೆ ಓಕೆ, ಈಗ ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಅಂತಂದ್ರೆ ಸ್ವಲ್ಪ ಒಂದೆರಡು ಸೀಟ್ ಹೆಚ್ಚಾಗಿರ್ತವೆ ಅಥವಾ ಒಂದೊಂದು ಇನ್ನೂ ಕೂಡ ಅಂದರೆ ಭಾಳ ಏನಾಗಲ್ಲ, 99% ಇದೇ ಇರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಬಟ್ ಡೀಟೇಲ್ಸ್ ಆಗಿ ಬರ್ತದೆ ಅಂತಂದರೆ ಇವಾಗ ಹೇಳ್ದಂಗೆ ನಾನು SC ST ಅವ್ರಿಗೆ ಎಷ್ಟಿದೆ ಆ್ಯಂಡ್ 3A ಅಂದರೆ ಜನರಲ್ ಸ್ಟೂಡೆಂಟ್ 3A 2 ಅಂದರೆ 3B 2A ಕ್ಯಾಟಗರಿ 1 ಈ ರೀತಿಯಾಗಿ ಸಿಕ್ಕಾಪಟ್ಟಿದೆ. ಅಂದರೆ ರೂರಲ್ಲು ಕನ್ನಡ ರಿಸರ್ವೇಷನ್ ಇದೆ ನೋಡಿ. ಇಷ್ಟು ನೀಟಾಗಿ ಆ ಒಂದು ಫಿಡಪ್ ಇಲ್ಲಲ್ವ, ಆ ರೀತಿಯಾಗಿ ಏನು ಮಾಡ್ತಾರೆ ಒಂದು ಸೀಟ್ ಮ್ಯಾಟ್ರಿಕ್ಸ್ KE ಕಡೆಯಿಂದ ಬಿಡ್ತಾರೆ. ಓಕೆ, ಇನ್ನು ಸ್ವಲ್ಪ ದಿನದಲ್ಲೇ ಬಿಡ್ತಾರೆ. ಓಕೆ, ಈಗ ಇನ್ನೂ ಸ್ವಲ್ಪ ಈಗ ವೆರಿಫೈ ಸ್ಲಿಪ್ ಯಾವಾಗ ಬರ್ತದೆ, ನೀಟ್ ರಿಸಲ್ಟ್ ಬಂದ ಮೇಲೆ ಬರುತ್ತೆ. ಇದು ಒಂದು ಗಮನದಲ್ಲಿ ಇರಲಿ. ಯಾಕಂತಂದರೆ ಈಗ ನೀಟು ಮತ್ತು KC ಸ್ಟೂಡೆಂಟ್ಸ್ ಇಬ್ಬರು ಕೂಡ ಕಂಬೈಂಡಾಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮೀನ್ಸ್ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ ಸೆಲೆಕ್ಷನ್ ಮಾಡುವಂಥದ್ದು. ಆ ಕಾಲೇಜ್ ಸೆಲೆಕ್ಷನ್ ಮಾಡುವಂಥ ಪ್ರೊಸೆಸ್ಗೆ ನೀವು ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಬೇಕಂತಂದರೆ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಬೇಕು. ಸೊ ಹಂಗಾದರೆ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಎಲ್ಲಿ ಸಿಗ್ತದೆ, ವೆರಿಫೈ ಸ್ಲಿಪ್ಪಲ್ಲಿ ಸಿಗ್ತದೆ. ಸೊ ಹಂಗಾಗಿ ವೆರಿಫೈ ಸ್ಲಿಪ್ ಯಾವಾಗ ಬರ್ತದೆ, ನೀಟ್ ರಿಸಲ್ಟ್ ಬಂದಾದ್ಮೇಲೆ ಬರಬೇಕು. ಯಾಕಂದರೆ ಇಬ್ಬರು ಕೂಡ ಎಟ್ ಅ ಟೈಮ್ ನಡೀತದೆ, ಕೌನ್ಸಿಲಿಂಗ್ ನಡೀತದೆ. ಸೊ ನೀಟ್ ರಿಸಲ್ಟ್ ನೋಡೋಣ ನಾಳೆ ಅಂತಿದ್ದಾರೆ. ನಾಳೆ ಇನ್ನೂ ಕೂಡ ಯಾವಾಗ ಬರ್ತದೆ ನೋಡೋಣ. ಯಾಕಂದರೆ ಕ್ಲಾರಿಟಿ ಕರೆಕ್ಟಾಗಿ ಸಿಗ್ತಾಯಿಲ್ಲ ನೀಟ್ ರಿಸಲ್ಟ್ ಬಗ್ಗೆ. ಸೊ NTA ಕಡೆಯಿಂದ ಯಾವ್ದು ಅಂತಕ್ಕಂಥದ್ದು ನಾಳೆ ಅಂದರೆ 14ನೇ ತಾರೀಕು ಬರುತ್ತೆ ಅಂತ ಹೇಳಿದ್ರೆ ಮೇ ಬಿ ನಾಳೆ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಿಟ್ಟರೆ ಒಳ್ಳೆಯದು. ಓಕೆ, ಬಿಟ್ಟರೆ ಯಾಕಂದರೆ ಬೇಗನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸರಿ, ಇವಾಗ ನಾನು ಇಲ್ಲಿವರೆಗೂ ಕೂಡ ಯಾರೆಲ್ಲ ವೀಡಿಯೋ ನೋಡಿರ್ತಾರೆ ಇನ್ಮೇಲೆ ಓಕೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಬಿಟ್ಟು ಬೇರೆ ಎಲ್ಲರೂ ಕೂಡ ಸ್ಕಿಪ್ ಆಗ್ಬೋದು. ಓಕೆ, ಹೇಳ್ತಿದ್ದೀನಿ ನಾನು BS ನರ್ಸಿಂಗ್ ಸ್ಟೂಡೆಂಟ್ಸ್ ಬಿಟ್ಟು ಬೇರೆ ಸ್ಕಿಪ್ ಆಗ್ಬೋದು. ಯಾಕಂದರೆ ಮುಂದೆ ಬರುವಂಥ ಎಲ್ಲ ಒಂದು ಕೋರ್ಸಸ್ ಕೂಡ ನಾವು ಕೌನ್ಸಿಲಿಂಗ್ ಕರೆಕ್ಟಾಗಿ ಮಾಡ್ತೀವಿ. ಯೂಟ್ಯೂಬಲ್ಲಿ ಫ್ರೀ ಇರ್ತದೆ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೂ ಕೂಡ ಫ್ರೀ ಇರ್ತದೆ, ಹೇಳ್ತಾ ಇರ್ತೀವಿ. ಓಕೆ, ಬಟ್ ಈ BS ನರ್ಸಿಂಗ್ ಸ್ಟೂಡೆಂಟ್ಸ್ ಯಾಕಿರಿ ಅಂತ ಹೇಳಿದ್ರೆ ಈಗ ನಾನೀಗ BS ನರ್ಸಿಂಗೋಸ್ಕರ ಏನು ಮಾಡ್ತಿದ್ದೆ ಅಂದರೆ ಈ ವರ್ಷ ಪೇಡ್ ಗೈಡ್ ಮಾಡ್ತಿದ್ದೆ. ಮೀನ್ಸ್ ಏನಂತಂದರೆ ಪೇಡ್ ಗೈಡ್ ಅಂತಂದರೆ ಯಾವ ರೀತಿ, ಲೈಕ್ ಎಕ್ಸಾಂಪಲ್ ಈಗ ನೀವು ಗ್ರೂಪ್ ತೋರಿಸ್ತೀನಿ. ಈಗ ಪೇಡ್ ಲವ್ ಅಂತ ಅಂದರೆ ಗೈಡ್ ಲವ್ ಅಂತ ಮಾಡಿದ್ದೀನಿ. ಸೊ ಇದ್ರಲ್ಲಿ ನೋಡ್ತೀರಿ ಎಷ್ಟೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಕ್ವಶನ್ನ ಕೇಳ್ತಿದ್ದಾರೆ. ನಾನು ಅದಕ್ಕೆ ವಾಯ್ಸ್ ಮೆಸೇಜ್ ಮುಖಾಂತರನೋ ಅಥವಾ ಅವ್ರು ನನಗೆ ಬರೀ ಗ್ರೂಪಲ್ಲಿ ಅಷ್ಟೆಲ್ಲ ನನಗೆ ಸಪ್ರೇಟಾಗಿ ಮೆಸೇಜ್ ಹಾಕಿದಾಗ ಕೂಡ ಏನು ಮಾಡ್ತೀನಿ, ನಾನು ಆನ್ಸರ್ ಮಾಡ್ತೀನಿ. ಈಗ ಒಂದು 2 days ಆಯಿತು ಈ ರೀತಿ ಮಾಡಿ. ಏನಿದೆಯಪ್ಪ ಅಂತದ್ರಲ್ಲಿ ಅಂತಂದ್ರೆ ಲೈಕ್ ಎಕ್ಸಾಂಪಲ್ ಈ ರೀತಿ ಎಲ್ಲನೂ ಕೂಡ ಕ್ವಶನ್ಸ್ ಕೇಳಿದಾಗ ನಾನು ವಾಯ್ಸ್ ಮೆಸೇಜ್ ಮುಖಾಂತರನೋ ಅಥವಾ ಅವ್ರಿಗೆ ರಿಪ್ಲೈ ಅಂದರೆ ಟೆಸ್ಟ್ ಮೂಲಕ ಆದರೂ ಕಳಿಸಿರ್ತೀನಿ. ಏನಿದು BS ನರ್ಸಿಂಗ್ ಪೇಡ್ ಗೈಡ್ ಅಂತಂದರೆ ನೋಡಿ, ನೀವು ಇನ್ ಕೇಸ್ ಏನಾದರೂ ಈ ರೀತಿ ಈ ಸ್ಟೂಡೆಂಟ್ಸ್ ತಗೋಕ್ಕಂಥ 499 rupees. ಓಕೆ, 499 rupees ನಾನು ಏನು ಮಾಡಿ ನಿಮಗೆ ಅಂದರೆ ಓಪನ್ ಆಗಿ ಹೇಳ್ತಿದ್ದೀನಿ. ಯಾಕೆ ಇಟ್ಟಿದ್ದೀನಿ ಅಂತಂದರೆ ನೋಡಿ, ಕೆಲವೊಂದಿಷ್ಟು ನಾನು ಚಾನಲ್ಸ್ಗಳನ್ನ ಮೆನ್ಷನ್ ಮಾಡಲ್ಲ. ಅವರು ಒಂದು ಫೋನ್ ಕಾಲಿಗೆ 100 ರೂಪಾಯಿ ತೊಗೊಳ್ಳೋದು ಅಥವಾ ಫುಲ್ ಒಂದು ಗೈಡೆನ್ಸ್ ಮಾಡೋಕ್ಕೆ ಅಂದರೆ ಜಸ್ಟ್ ಒಂದು ಗೈಡೆನ್ಸ್ ಕೌನ್ಸಿಲಿಂಗ್ ಮಾಡೋಕ್ಕೆ. ಓಕೆ, ನಾನು ಹೇಳ್ತೀನಿ ಜಸ್ಟ್ ಕೌನ್ಸಿಲಿಂಗ್ ಹೇಳೋಕ್ಕೆ 1000 ರೂಪಾಯಿ ಮೇಲೆ ತೊಗೊತಿದ್ದಾರೆ. ನಾನು ಅದಕ್ಕೆ ಅಷ್ಟು ಅಮೌಂಟ್ ಇಟ್ಟಿಲ್ಲ, ಕೇವಲ 499. ಏನಕ್ಕೆ ಅಮೌಂಟ್ ಇಟ್ಟು ಅಂತಲೂ ಕೂಡ ಹೇಳ್ತೀನಿ ನೋಡಿ. ಅದರಲ್ಲಿ ನಿಮ್ಮದು ಆಪ್ಷನ್ ಎಂಟ್ರಿ ಕೂಡ ನಾವೇ ಮಾಡಿಕೊಡ್ತೀವಿ. ಓಕೆ, ಈಗ ಏನು ಹೇಳ್ತೀನಿ ನಾನು, ಆಪ್ಷನ್ ಎಂಟ್ರಿ ಪ್ರೊಸೆಸ್ ಯಾರೆಲ್ಲ BS ನರ್ಸಿಂಗ್ ಸ್ಟೂಡೆಂಟ್ ಮಾಡ್ಬೇಕಂತಿದ್ರು ಅದರಲ್ಲಿ ನಾವೇ ನಿಮಗೆ ಏನು ಮಾಡ್ತೀವಿ BS ನರ್ಸಿಂಗಲ್ಲಿ ನಾವೇ ಮಾಡಿಕೊಡ್ತೀವಿ. ಓಕೆ, ಸೊ ಹಾಗಾಗಿ
ನೀವು ಇನ್ ಕೇಸ್ ಇಂಟ್ರೆಸ್ಟ್ ಇತ್ತು ಅಂದರೆ ಬಿ ಎಸ್ ನರ್ಸಿಂಗ್ ಮಾಡೋರು ಇತ್ತು ಅಂತಂದರೆ ನೀವು ಓಕೆ ನಿಮ್ಗೊಂದು ನಂಬರ್ ಹೇಳ್ತೀನಿ, ಅದಕ್ಕೆ ಬೇಕಾದರೆ ಮೆಸೇಜ್ ಮಾಡಿ. ಓಕೆ ಅದಕ್ಕೆ ಹೇಳಿ ಜಸ್ಟ್ ಹಲೋ ಅಥವಾ ಹಾಯ್ ಅಂತ ಮೆಸೇಜ್ ಹಾಕಿ, ಅಂದರೆ ಹಾಯ್ ಅಥವಾ ಅನ್ನೋ ಬದಲು ನಿಮ್ಮ ನೇಮು, ನಿಮ್ಮ ರ್ಯಾಂಕು, ನಿಮ್ಮೊಂದು ಕ್ಯಾಸ್ಟ್ ನನಗೆ ಮೆಸೇಜ್ ಮಾಡಿದರೆ ನನಗೆ ಗೊತ್ತಾಗುತ್ತೆ. ಓಕೆ ಯಾವ ನಂಬರ್ ಅಂತ ಹೇಳ್ತೀನಿ ನೋಡಿ. ಈಗ ಓಕೆ ಸ್ಕ್ರೀನ್ ಮೇಲೆ ಕಾಡ್ತಕ್ಕಂಥ ನಂಬರ್ಗೆ ನೀವೇನು ಮಾಡ್ಬೋದು ಅಂತಂದ್ರೆ ಹೋಗ್ಬಿಟ್ಟು ನಿಮ್ಮ ನೇಮ್ ಹಾಕಿ, ನಿಮ್ಮ ರ್ಯಾಂಕ್ ಎಷ್ಟಂತ ಹಾಕಿ, ನಿಮ್ಮ ಯಾವ ಕ್ಯಾಸ್ಟಲ್ಲಿ ಬರ್ತೀರಂತ ಹಾಕಿ, ನೀವು ಈ ಅಂದರೆ ಈ ಒಂದು ಪೇಯ್ಡ್ ಗೈಡ್ ಅಂತ ಏನಿದೆ ಗ್ರೂಪಿಗೆ ಜಾಯಿನ್ ಮಾಡ್ತೀವಿ. ಆ್ಯಂಡ್ ನೀವು ಸಪ್ರೇಟಾಗಿ ನಮ್ಗೆ ಯಾವುದೇ ರೀತಿಯಾಗಿ ಕ್ವಶನ್ಸ್ ಕೂಡ ಅಥವಾ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ರಿಲೇಟೆಡ್ ಟು ಬಿ ಎಸ್ ನರ್ಸಿಂಗ್ ನೀವು ಏನೇ ರೀತಿ ಕೇಳ್ಬೋದು. ಆ್ಯಂಡ್ ಆಪ್ಷನ್ ಇಂಟರ್ವ್ಯೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ ಏನಕ್ಕೆ ಫೀಸ್ ಇಟ್ಟಿದ್ದೇನೆ ಅಂತಂದರೆ ನೋಡಿ, ಎಲ್ಲ ನಾರ್ಮಲಾಗಿ ಯೂಟ್ಯೂಬಲ್ಲಿ ಆಯಿತು ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ ನಾರ್ಮಲಾಗಿ ನಿಮ್ಗೆ ಎಲ್ಲನೂ ಕೂಡ ಶೇರ್ ಮಾಡ್ತಿರ್ತೀವಿ. ಬಟ್ ನಾನು ಪರ್ಸ್ನಲಾಗಿ ನಿಮ್ಗೆ ಸಿಗೋಕ್ಕಾಗ್ತಿರಲ್ಲ. ಸೊ ಹಂಗಾಗಿ ಬಿ ಎಸ್ ನರ್ಸ್ ಸ್ಟೂಡೆಂಟ್ಗೆ ಮಾತ್ರ ಏನಕ್ಕೆ ತೊಗೊಂಡೆ ಅಂತಂದರೆ, ನಾನು ಕೂಡ ಬಿ ಎಸ್ ನರ್ಸಿಂಗ್ ಫೈನಲ್ ಇಯರ್ ಸ್ಟೂಡೆಂಟು. ನನಗೆ ಬಿ ಎಸ್ ನರ್ಸಿಂಗ್ ಕೌನ್ಸಿಲಿಂಗ್ ಕಂಪ್ಲೀಟಾಗಿ ಕಳೆದ 3-4 ವರ್ಷದಿಂದ ಕೂಡ ಕರೆಕ್ಟ್ 3 ಅಂದರೆ ಇದು ಈ ವರ್ಷ ಕೂಡ 4ನೇ ವರ್ಷ. ಓಕೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಯಾವುದೇ ರೀತಿ ಗೊಂದಲ ಎಲ್ಲ ಇರಲ್ಲ, ಏನೇ ಒಂದು ಡೌಟ್ಸ್ಗಳು. ಓಕೆ ಬಿ ಎಸ್ ನರ್ಸಿಂಗಲ್ಲಿ ಯಾರು ಕೂಡ ನಿಮಗೆ ನನ್ನ ರೀತಿಯಾಗಿ, ನಾನು ಎಸ್ಪೆಷಲಿ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ನನ್ನ ರೀತಿ ಹೇಳೋಕ್ಕೆ ನಿಮಗೆ ಅಷ್ಟೊಂದು ಯಾರು ಕೂಡ ಸಿಗಲ್ಲ. ಯಾಕೆ ಪ್ರಾಂಪ್ಟಾಗಿ ಹೇಳ್ತೇನೆ, ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಕೌನ್ಸಿಲಿಂಗಲ್ಲಿ ಹೇಳ್ತಿದ್ದೀನಿ ನಾನು. ಓಕೆ ಎನಿವೆ ನಿಮಗೆ ಪೇಯ್ಡ್ ಗೈಡ್ ಇಂಟ್ರೆಸ್ಟ್ ಇದ್ದರೆ ತೊಗೋರಿ, ಯಾರು ಕೂಡ ಒತ್ತಾಯ ಇಲ್ಲ. ನಾನು ನಿಮ್ಮ ಯೂಟ್ಯೂಬಲ್ಲಿ ಹೇಳುವಂಥ ವೀಡಿಯೋಸ್ಗಳು ಮತ್ತು ನಾವು ಅಂದರೆ ಯೂಟ್ಯೂಬಲ್ಲಿ ಹೇಳುವಂಥ ವೀಡಿಯೋಸ್ಗಳಾಗಿರ್ಬೋದು, ಮತ್ತು ವಾಟ್ಸಪ್ಪಲ್ಲಿ ಅಂದರೆ ಕಾಮನ್ ವಾಟ್ಸಪ್ ಗ್ರೂಪ್ ಇದೆಯಲ್ವ, ಅಲ್ಲೆಲ್ಲನೂ ಕೂಡ ಹೇಳುವಂಥದ್ದು ನಮಗೆ ಅರ್ಥ ಆಗುತ್ತೆ ಅಂತ ಅನ್ನೋದಾತಂದರೆ ನೀವು ಅಷ್ಟೇ ಕೇಳ್ಕೊಂಡಿರ್ಬೋದು. ಓಕೆ ಏನೂ ಕೂಡ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಅನ್ನೋದಾತಂದರೆ, ಮುಂದೆ ನಿಮಗೆ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗಬೇಕಂದ್ರೆ ಅವ್ರು ಮಾತ್ರ ನೀವೇನು ಮಾಡೋದು, ಜಾಯ್ನ್ ಆಗ್ಬೋದು. ಓಕೆ ಸರಿ, ಇದಿಷ್ಟು ಮಾಹಿತಿ. ಆ್ಯಂಡ್ ಇದ್ರ ತಕ್ಕಂಗೆ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇತ್ತಂದರೆ ಸಿಗೋಣ. ಟೇಕ್ ಕೇರ್, ಬಾಯ್.